ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು ಬಿಬಿಎಂಪಿ ಕೌನ್ಸಿಲ್ ಸಭೆಯಲ್ಲಿ ಇವತ್ತು ಕಾವೇರಿದ ಚರ್ಚೆ ನಡೆಯಿತು. ಅಧಿಕಾರಿಗಳ ವಿರುದ್ಧ ಪಾಲಿಕೆ ಸದಸ್ಯರೇ ಸಿಡಿದೆದ್ದಿದ್ರು. ಮಹಿಳಾ ಸದಸ್ಯ ವಿರುದ್ಧ ಅವಾಚ್ಯ ಶಬ್ದ ಬಳಕೆಯ ವಿಚಾರ ಗದ್ದಲಕ್ಕೆ ಕಾರಣವಾಯಿತು. ಗಲಾಟೆಯಲ್ಲಿ ಓಎಫ್ಸಿ ಅಕ್ರಮದ ವರದಿ ಸಲ್ಲಿಕೆಯಾಗಲೇ ಇಲ್ಲ. ಆದ್ರೆ ಯಾವುದಕ್ಕೂ ಕಿಮ್ಮತ್ತಿಲ್ಲ. 17 ಮೀಟರ್ ಎಕ್ಸ್ಟ್ರಾ ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೊಂತ ರೈಟ್ ಆಫ್ ದ ಬಿಲ್ಡಿಂಗ್. ಬಿಬಿಎಂಪಿ ಕೌನ್ಸಿಲ್ ಸಭೆಯಲ್ಲಿ ಇವತ್ತು ಗದ್ದಲದ್ದೇ ಸದ್ದು. ಮಹಿಳಾ ಕಾರ್ಪೊರೇಟರ್ ವಿರುದ್ಧ ಅವಾಚ್ಯ ಶಬ್ದ ಬಳಕೆ ವಿಚಾರ ಮೀಟಿಂಗ್ನಲ್ಲಿ ಪ್ರತಿಧ್ವನಿಸಿದೆ. ತಿಪ್ಪಸಂದ್ರ ವಾರ್ಡ್ ಸದಸ್ಯೆ ಸುಮಿತ್ರಾ ಕಾಮಗಾರಿ ವಿಚಾರವಾಗಿ ಪಾಲಿಕೆ ಅಧಿಕಾರಿ ನಂಜಪ್ಪ ಎಂಬುವರಿಗೆ ಕರೆ ಮಾಡಿದ್ದಾರೆ. ಈ ವೇಳೆ ಎಂಜಿನಿಯರ್ ಹಾಗೂ ಕಾರ್ಪೊರೇಟರ್ ನಡುವೆ ಜಗಳ ಶುರುವಾಗಿದೆ. ಎಂಜಿನಿಯರ್ ನಂಜಪ್ಪ ಅವಾಚ್ಯ ಶಬ್ದಗಳಿಂದ ಸುಮಿತ್ರಾರನ್ನ ನಿಂದಿಸಿದ್ದಾರಂತೆ. ಅಧಿಕಾರಿ ವಿರುದ್ಧ ನೇರ ಆರೋಪ ಮಾಡಿದ ಸುಮಿತ್ರಾ ಆಕ್ರೋಶ ಹೊರಹಾಕಿದ್ರು. ಶಾಸಕರಿಗೆ ಹೇಳಿದ್ದೀನಿ, JC ಅವ್ರಿಗೆ ಹೇಳಿದ್ದೀನಿ, ಮೇಯರ್ ಅವ್ರು ಕಂಪ್ಲೇಂಟ್ ಮಾಡಿದ್ದೀನಿ. ಮತ್ತು ಮೇಯರ್ ಅವ್ರು ಹೇಳಿದ್ರು ನೀವು ಸೆಷನ್ನಲ್ಲಿ ಮಾತಾಡಿ ಇದು ಮಾಡಿ ನಾನು ಸಸ್ಪೆನ್ಷನ್ ಆರ್ಡ್ರಿಗೆ ನಾನು ಕೋರಿಕೆ ಕೇಳಬೇಕು ಅಂತ. ಇವಾಗ ಅದು ಸಸ್ಪೆಂಡ್ ಮಾಡಿಬಿಡಿ ಮೇಡಮ್, ನಾವು ಇದುವರೆಗೂ ನೋಡಿಲ್ಲ. ಸುಮಿತ್ರಾ ಅವರನ್ನ ಅವಮಾನಿಸಿದ ಅಧಿಕಾರಿಯನ್ನ ಸಭೆಗೆ ಕರೆಸುವಂತೆ ಬಿಬಿಎಂಪಿ ಸದಸ್ಯರು ಪಟ್ಟು ಹಿಡಿದರು. ಈ ವಿಚಾರ ಕೊಂಚ ತಣ್ಣಗಾಗ್ತಿದ್ದಂತೆ ಮಾಜಿ ಉಪಮೇಯರ್ ಹರೀಶ್ HAL ಸುತ್ತಮುತ್ತ ತಲೆ ಎತ್ತಿರೋ ಅಕ್ರಮ ಕಟ್ಟಡಗಳ ಅಂತಸ್ತಿನ ಬಗ್ಗೆ ಪ್ರಸ್ತಾಪಿಸಿದರು. ಟೌನ್ ಪ್ಲಾನಿಂಗ್ ಅವರು ಯಾರನ್ನ ಕರ್ಕೊಂಡೋಗಿ ವಿಧಾನಸೌಧ ತೋರಿಸಿದ್ರೆ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆವರಣಕ್ಕೆ ಪ್ಲಾನ್ ಸ್ಯಾಂಕ್ಷನ್ ಮಾಡ್ತಾರೆ ಮಹಾಪೌರ್. 900 ಮೀಟರ್ಸ್ ಕೊಟ್ಟು ಅವರು 17 ಮೀಟರ್ ಎಕ್ಸ್ಟ್ರಾ ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೊಂತ ರೈಟ್ ಆಫ್ ದ ಬಿಲ್ಡಿಂಗ್. ಇವತ್ತು ಗಾಡ್ರೇಜ್ ಅಂತ ದೊಡ್ಡ ಕಂಪ್ನಿ, RMZ ಅಂತ ದೊಡ್ಡ ಕಂಪ್ನಿಯವರು ಇಷ್ಟೊಂದು ಮೋಸ ಮಾಡ್ತಾ ಇದ್ದಾರೆ ನಮ್ಮ BBMPಗೆ. ಅವರು ಡೆವಲಪ್ಮೆಂಟಲ್ ಚಾರ್ಜಸ್ಸು ಕೊಟ್ಟಿಲ್ಲ RMZ ಅವರು. ಗಾಡ್ರೇಜ್ ಅವರು 18 ಮೀಟರ್ ಜಾಸ್ತಿ ಮಾಡಿ ಇವತ್ತು 6 ಫ್ಲೋರ್ ಎಕ್ಸ್ಟ್ರಾ ಕಟ್ಟಿದ್ದಾರೆ. ಯಾರು ಆವತ್ತಿನ ದಿವಸ ಸಂಬಂಧಪಟ್ಟ ಅಧಿಕಾರಿಗಳಿದ್ದರು ಅವ್ರ ಮೇಲೆ ನಾವು ಆ್ಯಕ್ಷನ್ ತೊಗೋತೀವಿ ಅಂತ ಸಹಿತ ಸಂದರ್ಭದಲ್ಲಿ ಹೇಳಿದ್ದಾರೆ. ಉತ್ತಮವಾದಂಥ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆಯುಕ್ತರು ಸಹಿತ. ಅವನ ಬಗ್ಗೆ ಹಕ್ಕುಚ್ಯುತಿ ನಿರ್ಣಯ ಮಂಡಿಸೋಣ ಅಂತಲೇ ಇದ್ವಿ. ಆದರೆ ಅಧಿಕಾರಿಗಳು ಕರೆಸಿ ಅವನಿಗೆ ಚೀಮಾರಿ ಹಾಕಿ ಅವನ್ನ ಸಸ್ಪೆಂಡ್ ಮಾಡಿ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಅಂತ ಆದೇಶ ಕೊಟ್ಟಿದೆ. ಹುಡುಕೊಂಬರಕ್ಕೆ ಹೋಗಿದ್ದಾರೆ, ಅವನೇನೋ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನಂತ ಪರ್ಟಿಕ್ಯುಲರ್ ಆ ಇಂಜಿನಿಯರು. ಒಟ್ನಲ್ಲಿ ಕಾರ್ಪೊರೇಟರ್ಗೆ ಅವಾಚ್ಯ ಶಬ್ದ ಬಳಸಿರೋ ನಂಜಪ್ಪ ಅವರನ್ನ ಹಕ್ಕುಚ್ಯುತಿ ಆಧಾರದಲ್ಲಿ ವರ್ಗಾವಣೆ ಮಾಡೋ ಸಾಧ್ಯತೆ ದಟ್ಟವಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಉದ್ಯಾನ ನಗರಿ ಬೆಂಗಳೂರು ಕೆರೆಗಳ ತವರು. ಆದರೆ ಬೆಳೀತಾ ಇರೋ ನಗರದ ಆರ್ಭಟಕ್ಕೆ ಕೆರೆಗಳು ಅವನತಿಯ ಅಂಚಿನಲ್ಲಿವೆ. ಈ ಪಟ್ಟಿಗೆ ಇನ್ನು ಕೆಲವು ದಿನಗಳಲ್ಲಿ ನಗರದ ಪ್ರಖ್ಯಾತ ಸ್ಯಾಂಕಿ ಕೆರೆ ಸಹ ಸೇರ್ಪಡೆಯಾಗುವ ಆತಂಕ ಕಾಡ್ತಾ ಇದೆ. ವಾಹನಗಳ ಸದ್ದು, ಟ್ರಾಫಿಕ್ ಜಾಮ್, ಸದಾ ಕಿರಿಕಿರಿಯ ಜೀವನದಿಂದ ಬೇಸತ್ತಿರುವ ಬೆಂಗಳೂರಿಗರು ನೆಮ್ಮದಿ ಅರಸಿ ಪಾರ್ಕ್ಗಳಿಗೆ ಬರ್ತಾರೆ. ಆದರೆ ನೆಮ್ಮದಿ ನೀಡಬೇಕಾದ ಪ್ರದೇಶಗಳು ಅವ್ಯವಸ್ಥೆಯ ತಾಣಗಳಾಗಿವೆ. ಇದಕ್ಕೆ ಸ್ಯಾಂಕಿ ಕೆರೆ ಕೂಡ ಹೊರತಾಗಿಲ್ಲ. ಈ ಕೆರೆಯಲ್ಲಿ ಪಾಚಿ ಬೆಳೆದಿದ್ದು ಕೆರೆಗೆ ಕೊಳಚೆ ನೀರು ಹರಿದು ಬರ್ತಾ ಇದೆ. ಇದರಿಂದಾಗಿ ಕೆರೆ ವಾತಾವರಣ ಹದಗೆಟ್ಟಿದೆ. ನಿತ್ಯ ಈ ಸ್ಯಾಂಕಿ ಕೆರೆಗೆ ವಾಯು ವಿಹಾರಕ್ಕೆ ಬರೋ ಸಾರ್ವಜನಿಕರು ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಇಷ್ಟು ಗಲೀಜಾಗಿ ಹೋಗ್ಬಿಟ್ಟಿದೆ. ಇದರಲ್ಲಿ ಸಾವಿರಾರು ಸ್ವಿಮ್ಮರ್ಸ್ ತಯಾರಾದರು, ಸ್ಟೇಟ್ ಸ್ವಿಮ್ಮರ್ಸು, ನ್ಯಾಷನಲ್ ಸ್ವಿಮ್ಮರ್ಸ್ ಎಲ್ಲ ತಯಾರಾದರು. ಇವತ್ತು ಅದರ ಒಳಗಡೆ ಹೋಗೋದು ಹೇಗಪ್ಪ ಅಂತಂದರೆ ಇದನ್ನು ದಯವಿಟ್ಟು ಉಳಿಸ್ಬೇಕು. ಇದು ಭಾಳ ಬ್ಯಾಂಗ್ಳೂರಿನಲ್ಲಿ ಭಾಳ ಬೇಕಾಗಿರೋವಂಥ ಕೆರೆ. ಮತ್ತು ಇಷ್ಟು ದೊಡ್ಡ ಜಾಗ, ಇಷ್ಟು ದೊಡ್ಡ ಕೆರೆ ಎಲ್ಲೂ ಇಲ್ಲ. ಈ ಕೆರೆಯ ಸ್ವಚ್ಛತಾ ಮೇಲ್ವಿಚಾರಣೆ ಬಿಬಿಎಂಪಿಗೆ ಸೇರಿದೆ. ಆದರೆ ಈವರೆಗೂ ಬಿಬಿಎಂಪಿ ಕೆರೆಯ ಸ್ವಚ್ಛತೆಗೆ ತಲೆ ಕೆಡಿಸಿಕೊಂಡಿಲ್ಲ. ಇಲ್ಲಿ ನೀರು ತುಂಬ ವಾಸನೆ ಬರ್ತಾ ಇದೆ. ಈಗ ಒಂದು ವಾರದಿಂದ ತುಂಬ ಅಲ್ಲಿ ಎಂಟ್ರೆನ್ಸಲ್ಲೇ ಸಿಕ್ಕಾಪಟ್ಟೆ ಮೂಗು ಮುಚ್ಕೊಂಡು ಹೋಗ್ಬೇಕು, ಆ ಥರ ವಾಸನೆ ಬರ್ತಾಯಿತ್ತು. ನೀರು ಪಾಚಿ ಕಟ್ಬಿಟ್ಟು ಕೆಟ್ಟ ವಾಸನೆ ಬರ್ತಾಯಿದೆ. ಈಗ ಮೋಸ್ಟ್ಲಿ ಇದು ಯಾವುದೋ ಸ್ಯಾನಿಟರಿ ಲೈನಲ್ಲಿ ಮಿಕ್ಸ್ ಆಗ್ತಾ ಇರಬೇಕು, ಯಾವುದು ಅಂತ ನನಗೆ ಗೊತ್ತಿಲ್ಲ. ಅದು ಕ್ಲೀನ್ ಮಾಡಿಸ್ಬೇಕು ಆದಷ್ಟು ಬೇಗ. ಆಮೇಲೆ ಎಲ್ಲ ಈ ಕಟ್ಟೆಗಳೆಲ್ಲ ಸ್ಲಿಪ್ ಆಗ್ತಾಯಿದೆ, ಎಲ್ಲ ಬೀಳ್ತಾ ಇದೆ. ಅದನ್ನು ತಿರ್ಗಾ ರೀಬಿಲ್ಡ್ ಮಾಡಿ ಸರ್ ಮಾಡಬೇಕು, ಬಿದ್ದೋಗೋ ಥರ ಇದೆ ಎಲ್ಲರೂ. ಒಟ್ನಲ್ಲಿ ಸ್ಯಾಂಕಿ ಕೆರೆ ರಕ್ಷಣೆಗೆ ಇನ್ನಾದರೂ ಬಿಬಿಎಂಪಿ ಮುಂದಾಗಬೇಕಿದೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಈ ಕೆರೆಯು ಇತಿಹಾಸದ ಪುಟ ಸೇರೋದಂತೂ ನಿಶ್ಚಿತ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್.
ಇನ್ನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ದರವನ್ನ ನೋಡ್ಕೊಂಡ್ ಬರೋಣ ಬನ್ನಿ.